ಚೈತ್ರ ಚೈತ್ರ ಬಾ. ಅಮ್ಮ ಇವತ್ತು ಇಲ್ಲಿಗಿನ ಊಟ ಗೀಟ ಎಲ್ಲ ತಂದ್ಕೊಟ್ಟೈತೆ, ರುಚಿ ರುಚಿಯಾಗಿ ಹಬ್ಬದ ಊಟ ಮಾಡೈತೆ ನೋಡು. ಮತ್ತೆ ನಮ್ಮ ಮನೇಲಿ ಅಡುಗೆ ಮಾಡೋದು ತಪ್ತು, ಇಲ್ಲಿ ನಮ್ಮ ಮನೇಲಿ ರುಚಿ ರುಚಿಯಾಗಿ ಊಟ ಮಾಡ್ಬೋದು. ತಿಪ್ಪೇಸ್ವಾಮಿ, ನಿಂಗೆ ಅಡುಗೆ ಮಾಡಕ್ ಬರತ್ತಲ್ವಾ? ದಿನ ಇಲ್ಲಾಂದ್ರೆ ಅವ ಅಜ್ಜಿನೇ ಮಾಡ್ಕೊ ಬಂದು ಕೊಡುತ್ತಾ ಅಥವಾ ನೀನೇ ಮಾಡ್ತೀಯಾ? ಅಯ್ಯಯ್ಯೋ, ದಿನ ಅವ್ರನ್ನ ಮಾಡ್ಕೊಡಿ ಅಂತ ಕೇಳೋಕ್ಕಾಗತ್ತಾ? ಇಲ್ಲಿಲ್ಲ, ನಾನೇ ಮಾಡ್ಕೊತೀನಿ. ನನಗೆ ಅಡುಗೆ ಪಡ್ಗೆ ಎಲ್ಲ ಮಾಡಕ್ ಬರ್ತೈತೆ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿನಗೂ ಮಾಡಕ್ ಬರ್ತೈತಲ್ವಾ? ತಿಪ್ಪೇಸ್ವಾಮಿ, ಏನ್ ಗೊತ್ತಾ, ನಂಗೆ ಅಡಿಗೆ ಪಡಿಗೆ ಎಲ್ಲ ಮಾಡಕ್ ಬರಲ್ಲ. ಒಂದ್ಸಲಿ ಮಾಡಿನೇ ವನವಾಸ ಪಟ್ಟಿರೋಂಗಾಗಿದೆ. ನನಗೆ ನಿಜ ಅಡಿಗೆ ಗಿಡಿಗೆ ಮಾಡಕ್ ಬರಲ್ಲ. ಅನ್ನ ತಗೊಂಡೋಗಿ ಗಂಜಿ ಮಾಡಿದ್ದೆ, ಸಾಂಬಾರ್ ತಗೊಂಡೋಗಿ ಪಾಯಸ ಮಾಡ್ಬಿಟ್ಟಿದ್ದೆ. ನನಗಂತೂ ಏನು ಮಾಡಕ್ ಬರಲ್ಲ. ಅಣ್ಣು, ಅನ್ನನೂ ಮಾಡಕ್ ಬರಲ್ವಾ ನಿನ್ಗೆ? ಹೌದು ತಿಪ್ಪೇಸ್ವಾಮಿ, ನನಗೆ ಅನ್ನನೂ ಮಾಡಕ್ ಬರಲ್ಲ. ಕಾಪಿ ಕಾಯಿಸ್ತೀನಿ ನೋಡು, ಮತ್ತೆ ನಂಗೆ ಅದೊಂದೇ ನೀಟಾಗಿ ಬರೋದು. ನನಗೆ ಹೆಂಗೋ ಸುಮಾರಾಗೆ ನಮ್ಮ ಅತ್ತಿಗೆ ಅಮ್ಮ ಕಾಪಿ ಮಾಡೋದು ಹೇಳ್ಕೊಟ್ಟವಳೆ. ಅನ್ನ ಮಾಡ್ತೀನಿ, ಒಂದೊಂದ್ಸಲ ನನಗೆ ಅನ್ನನ ನೀಟಾಗಿ ಬಸ್ಸಿಗೆ ಬರಲ್ಲ ನೋಡು. ಅದಕ್ಕೆ ಕುಕ್ಕರ್ ಇದ್ರೆ ನಮ್ಮ ಮನೇಲಿ ಕುಕ್ಕರಲ್ಲಿ ಹಾಕೋದೆಲ್ಲ ಅಳತೆ ಎಲ್ಲ ಗೊತ್ತಾಗಿದೆ. ನಿಮ್ಮ ಮನೇಲಿ ಕುಕ್ಕರ್ ಐತೆ ತಾನೆ? ಏನೋ ಕುಕ್ಕರೇನಾ? ಅಂಗಡಿಲಿ ಸಿಕ್ತೈತಲ್ಲ, ಅದು ಮಕ್ಳು ತಿಂತಾರಲ್ಲ, ಅದೇಂತಕ್ಕೆ ಅದ್ರಲ್ಲೂ ಅಡುಗೆ ಮಾಡಾರ? ಅಯ್ಯೋ, ಅದು ಕುಕ್ಕರು. ಅದು ಪಾತ್ರೆ ಥರನೇ ಇರುತ್ತೆ. ಅದರಲ್ಲಿ ಅನ್ನ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಏನೇನೋ ಮಾಡ್ಬೋದು. ಅದರಲ್ಲಿ ಬೇಗ ಆಗುತ್ತೆ. ಅಂತ ಸೌಂಡ್ ಎಲ್ಲ ಬರ್ತಿರ್ತೇನೆ. ಅಲ್ಲಿ ವಿಜಿಲ್ ಹಾಕಿದ್ರೆ 3 ಸಲ ಬೇಕಾದ್ರೆ 2 ಸಲ ಬೇಕು. ಆ ಥರ ಎಲ್ಲ ನಾವು ನೋಡ್ಕೊಂಡು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು. ಇದ್ರಲ್ಲಿ ಮಾಡೋದಕ್ಕಿಂತ ಅದರಲ್ಲೇ ಬೇಗ ಅಡುಗೆ ಆಗುತ್ತೆ, ಗೊತ್ತಾ? ಹೌದಾ? ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡು. ನಮ್ಮ ಮನೇಲಿ ಅದೆಲ್ಲ ಇಲ್ಲ. ನಮ್ಮ ಮನೇಲಿ ಇದೈತೆ ನೋಡು, ತಪ್ಪಲೆಗಳವೆ, ಮಡಿಕೆ ಕುಡಿಕೆಗಳವೆ. ಅದರಲ್ಲೇ ಬೇಕಾದ್ರೆ ನಮ್ಗೆ ಏನು ಬೇಕಾದ್ರೂ ಮಾಡ್ಕೋಬೋದು ನೋಡು. ರುಚಿ ರುಚಿಯಾಗಿರ್ತೈತೆ. ಮತ್ತು ಅದಕ್ಕಿಂತ ಬೇಕಾರ ನಿಂಗೆ ಕುಕ್ಕರ್ ಎಲ್ಲ ಬೇಡ. ನಿಂಗೆ ಬೇಕು ಅಂದರೆ ನಾನು ಇವನಿ ಆಮೇಲೆ ನೋಡೋಣ, ತಂದು ಕೊಡ್ತೀನಿ, ಸರಿಯಾ? ನಿನಗೆ ಹೆಂಗಿದ್ರು ಅಡುಗೆ ಮಾಡಕ್ಕೆ ಬರಲ್ವಲ್ಲ, ಸ್ವಲ್ಪ ದಿನ ನಾನು ಮಾಡಿ ತೋರಿಸ್ಕೊಡ್ತೀನಿ. ಹೆಂಗೆ ಏನು ಎತ್ತ ಹೆಂಗೆ ಮಾಡಬೇಕು ಅಂತ, ಹಂಗೆ ಮಾಡು, ಸರಿನಾ? ಸರಿ ತಿಪ್ಪೇಸ್ವಾಮಿ, ಸರಿ, ಇವಾಗ ಊಟ ಮಾಡೋಣ. ನನಗೆ ಹೊಟ್ಟೆ ತುಂಬ ಹಶ್ವಾಗ್ತಿದೆ, ಕಾಲು ಕೈ ಎಲ್ಲ ನೋವು ಬಂದಿದೆ. ಮದುವೆಲೆಲ್ಲ ತಿರುಗಾಡಿ ತುಂಬ ಸುಸ್ತಾಗಿದೆ ನೋಡು. ಅಯ್ಯೋ, ಹೌದಲ್ವಾ ಪಾಪ. ಸರಿ ನೀ ಕುತ್ಕೋ, ನಾನೇ ತಂದು ಕೊಡ್ತೀನಿ, ಕುತ್ಕೋ ಬಾ. ಅಯ್ಯಯ್ಯೋ, ಏನು ತಿಪ್ಪೇಸ್ವಾಮಿ, ನಾನು ನಿನಗೆ ಬಡಿಸ್ಬೇಕು, ನೀನೇ ನನಗೆ ಬಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ? ಅಯ್ಯೋ, ನಿನಗೆ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಗೊತ್ತಿಲ್ಲ. ನಾನು ಹೋಗಿ ಎಲೆ ಕುಯ್ಕೊಂಡು ತಗೊಬರ್ತೀನಿ, ಅದಕ್ಕೆ ಹಾಕೊಂಡು ತಿನ್ನೋಣ ಏನು? ಸರಿ ತಿಪ್ಪೇಸ್ವಾಮಿ. ಸರಿ, ನಿಂಗೆ ಮ್ಯಾಕ್ ಕುತ್ಕೋಬೇಕು ಅಂದರೆ ಮ್ಯಾಕ್ ಕುತ್ಕೋ, ಕೆಳಗೆ ಕುತ್ಕೋಬೇಕು ಅಂದರೆ ಕೆಳಗೆ ಕುತ್ಕೋ. ನಾನಂತೂ ಕೆಳಗೆ ಕುತ್ಕೊಂಡು ತಿಂತೀನಿ. ನನಗೆ ಕೆಳಗೆ ಕುತ್ಕೊಂಡು ತಿಂದ್ರೇ ಮೈಗೆ ಹತ್ತತ್ತೆ. ಮ್ಯಾಲೆ ಕುತ್ಕೋಬಾರ್ದು, ಕೆಳಗೆ ಕುತ್ಕೊಂಡು ತಿನ್ನಬೇಕು. ಅಯ್ಯೋ, ನಾನು ಹಂಗಾದ್ರೆ ಕೆಳಗಡೆನೆ ಕುತ್ಕೊಂಡು ತಿಂತೀನಿ. ನಾನೇನು ನಮ್ಮ ಮನೇಲಿ ಎಲ್ಲಂದ್ರಲ್ಲಿ ಕುತ್ಕೊಂಡು ತಿಂತಾ ಇರ್ತೀನಿ, ಅಂಥದ್ದೇನಿಲ್ಲ ನನಗೆ. ಅವ್ವ ಬಾ, ನೀನು ತೊಗೊಂಡು ಬಾ, ಒಟ್ಟಿಗೆ ಕುತ್ಕೊಂಡು ತಿನ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡೋಣ. ಸುಸ್ತಾಗ್ಬಿಟ್ಟೈತೆ. ಒಳ್ಳೆ ತಿಪ್ಪೇಸ್ವಾಮಿ, ನಾನು ಹೇಳ್ದಂಗೆಲ್ಲ ಕೇಳ್ತಾನೆ. ಪಾಪ, ನನಗೆ ಬೇರೆ ಅಡುಗೆನೇ ಮಾಡೋಕ್ಕೆ ಬರಲ್ಲ. ಇವನಿಗೆ ರುಚಿಯಾಗಿ ಅಡುಗೆ ಹೆಂಗೆ ಮಾಡೋಕೆ ಕೊಡೋಕ್ಕಾಗತ್ತೆ? ನಾನು ಅಡುಗೆ ಗಿಡಿಗೆ ಎಲ್ಲ ಕಲ್ತ್ಕೋಬೋದಿತ್ತಾ? ರುಚಿಯಾಗಿ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಡ್ಬೋದಿತ್ತು. ಆವಾಗ ಇಬ್ರು ಆರಾಮಾಗಿ ಕುತ್ಕೊಂಡು ತಿನ್ಬೋದಿತ್ತು. ಬೇರೆಯವ್ರ ಮನೇಲೆಲ್ಲ ಹೇಗೆ ಕೇಳೋಕ್ಕಾಗತ್ತೆ? ಇವನು ಹೇಳಿದ್ದು ಸರಿ, ಇವನಾದ್ರೂ ಅಟ್ಲೀಸ್ಟ್ ಕಲ್ತ್ಕೊಂಡಿದ್ದಾನೆ ಅಡುಗೆ ಮಾಡೋಕ್ಕೆ. ನಾನು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಬಿಟ್ಟಿದ್ದೀನಿ. ಅಯ್ಯೋ ಕರ್ಮ. ಚೈತ್ರ, ನೋಡು, ಅಮ್ಮ ಎಲ್ಲ ಥರನೂ ಅಡುಗೆ ಮಾಡವಳೆ, ಎಲ್ಲನೂ ಹಾಕಿದ್ದಾರೆ. ಇವರು ಮನೇಲಿ ಹಬ್ಬಕ್ಕೆ ಏನಾದರೂ ಮನೇಲಿ ಫಂಕ್ಷನ್ ಇರ್ತೈತಲ್ಲ, ಆ ಥರ ಇದ್ದಾಗ ಹಿಂಗೆ ಮಾಡೋದವರು. ಆವಾಗ ನನ್ನನ್ನು ಕರೆದ್ಬಿಟ್ಟು ಊಟ ಹಾಕ್ತಾರೆ. ಇದೇ ಥರ ನಮಗೂ ಹಬ್ಬದಲ್ಲಿ ಎಲ್ಲ ಕೊಡ್ತಾರೆ. ನೀನು ಬಿಟ್ಟರೆ ನಮ್ಮ ಮನೇಲಿ ಈ ಥರ ಹಬ್ಬದ ಊಟಕ್ಕೆ ನಾವು ದಿನ ಹಿಂಗೆ ಮಾಡಲ್ಲ. ನಿಮ್ಮ ಮನೇಲಿ ಆದರೆ ಈ ಥರ ಎಲ್ಲ ದಿನ ಎಲ್ಲ ಮಾಡ್ತಿರಲ್ವಾ? ಅಯ್ಯೋ, ನಮ್ಮನೇಲಿ ಏನು ದಿನ ಮಾಡಲ್ಲ, ವಾರಕ್ಕೊಂದ್ಸಲ ಅಥವಾ ಅಮಾಸೆ ಹುಣ್ಣಿಮೆ ಹಬ್ಬಗಳಲ್ಲೂ ನಾವು ಅಷ್ಟೇ ಮಾಡೋದು. ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಮಾಡೋ ಅಡುಗೆನೇ ರುಚಿಯಾಗಿರುತ್ತೆ ಅಂತ ಅಂದ್ಕೊಂಡು ತಿಂತೀನಿ. ನೀನು ರುಚಿಯಾಗಿ ಮಾಡ್ತೀಯ ತಾನೇ? ಏನೋ ಗೊತ್ತಿಲ್ಲ ಚೈತ್ರ, ನಂಗೆ ಹೊಟ್ಟೆ ಹಸು ಆದರೆ ಹೆಂಗೆ ಮಾಡ್ತೀನೋ ಮನೇಲಿ ಇರೋದ್ರಲ್ಲೇ ಹೆಂಗೋ ಹಾಕ್ಬಿಟ್ಟು ಜೈ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿನ್ಬಿಡೋದು ಅಷ್ಟೇ. ಅಯ್ಯೋ, ರುಚಿನೋ ಪಚಿನೋ ಹೊಟ್ಟೆ ಹಸ್ದಾಗ ಅದು ಏನೋ ಗೊತ್ತಾಗಲ್ಲ. ಇನ್ಮೇಲೆ ನಾನು ಅಡುಗೆ ಪಡಿಗೆ ಎಲ್ಲ ಹೇಳ್ಕೊಡ್ತೀನಲ್ಲ, ಅದು ನೋಡಿ ನೀನು ಕಲ್ತ್ಕೊ. ಆಮೇಲೆ ನನಗೆ ನೀನಾದ್ರೂ ಬಂದು ನಮ್ಮ ಮನೆಗೆ ಅಡುಗೆ ಮಾಡ್ಕೊಡ್ತೀಯ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪ ದಿನ ಆಮೇಲೆ ಹೋಗಲಿ, ಆಮೇಲೆ ನೀನೇ ಮಾಡ್ಕೊಡುವಂತೆ, ಸರಿನಾ?
ಸಾರಿ ತಿಪ್ಪೇಸ್ವಾಮಿ. ನೀನು ಅಡುಗೆನ ಒಂದೊಂದೇ ಎಲ್ಲ ಹೇಳ್ಕೊಡು, ನಾನು ಒಂದೊಂದೇ ಕಲ್ತ್ಕೊಂಡು ನಿಂಗೆ ರುಚಿ ರುಚಿಯಾಗಿ ಮಾಡ್ಕೊಡ್ತೀನಿ, ಸರಿನಾ? ಸರಿ ಸರಿ, ಊಟನ ಕಾಯಿಸ್ಬಾರ್ದು, ಹೊಟ್ಟೆ ತುಂಬ ತಿನ್ನು. ನಾನಂತೂ ಹೊಟ್ಟೆ ತುಂಬ ತಿನ್ಬಿಡ್ತೀನಪ್ಪ. ಈ ಥರ ಊಟ ನಮ್ಗೆ ಅಪರೂಪಕ್ಕೆ ಸಿಗೋದು. ತಿನ್ನು ಚೈತ್ರ, ತಿನ್ನು. ಅವ್ರು ರುಚಿ ರುಚಿಯಾಗಿ ಮಾಡಿರ್ತಾಳೆ ಅಮ್ಮ. ಎಲ್ಲ ತಿನ್ನು, ಒಂದು ಬಿಡಬೇಡ. ಅಮ್ಮ, ಇಷ್ಟು ನಾನು ಒಬ್ಳೆ ತಿನ್ನಕ್ಕಾಗತ್ತಾ? ಇಲ್ಲಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ತಿಂತೀನಿ. ಸರಿ, ಹಾಗಾದ್ರೆ ನಿನ್ ಬಿಟ್ಮೇಲೆ ನಾನೇ ತಿಂತೀನಿ, ಆಯ್ತಾ? ಸರಿ ತಿಪ್ಪೇಸ್ವಾಮಿ. ಚೈತ್ರ, ಯಾಕೆಂದ್ರೆ ನಮ್ಗೆ ಈ ಥರ ನೆಕ್ಸ್ಟ್ ದಿನ ಈ ಥರ ಊಟ ಸಿಗಲ್ವಲ್ಲ, ಸಿಕ್ತಾಗ ಹೊಟ್ಟೆ ತುಂಬ ಅನುಭವಿಸ್ಕೊಂಡು ತಿನ್ಬಿಡ್ಬೇಕು. ನಾಳೆ ಈ ಥರ ಸಿಗುತ್ತೋ ಸಿಗಲ್ಲೋ ಅಲ್ವಾ? ಅದಕ್ಕೆ ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿದ್ದು. ಪರವಾಗಿಲ್ಲ ತಿಪ್ಪೇಸ್ವಾಮಿ, ನೀನೇನು ಎದ್ರುಕೊಂಬೇಡ, ತಿನ್ನು ತಿನ್ನು. ಯಮ್ 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 ಯಮ್. ಊಟ ಚೆನ್ನಾಗೈತೆ, ರುಚಿ ರುಚಿಯಾಗಿ ಮಾಡಿದ್ರಳಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ, ಪಾಯಸನೂ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಕೋಸಂಬರಿ ಎಲ್ಲ. ನಂಗಂತೂ ಹೊಟ್ಟೆ ತುಂಬೋಯ್ತು, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಅಮ್ಮ ಯಾವಾಗ್ಲೂ ರುಚಿ ರುಚಿಯಾಗಿ ಮಾಡ್ತಾಳೆ. ತಿಪ್ಪೇಸ್ವಾಮಿ, ಸರಿ, ನನಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲ್ಕೊಳ್ಳಾ? ಸರಿ ಚೈತ್ರ, ನೀನು ಹೋಗಿ ಆರಾಮಾಗಿ ಮೇಲ್ಗಡೆ ಮಲ್ಕೋ, ನಾನು ಆರಾಮಾಗಿ ಕೆಳಗಡೆ ಮಲ್ಕೊಂತೀನಿ, ಸರಿನಾ? ಯಾಕೆ? ನೀನು ಮೇಲ್ಗಡೆ ಮಲ್ಕೋ, ಇಬ್ರು ಆರಾಮಾಗಿ ಮಲ್ಕೋಬೋದಲ್ವಾ? ಇಲ್ಲಿಲ್ಲ, ಪರವಾಗಿಲ್ಲ, ನಾನು ಕೆಳಗಡೆ ಮಲ್ಕೊತೀನಿ. ನೀನು ಯಾವಾಗ್ಲೂ ಆ ಮೇಲ್ಗಡೆ ಇಂಥದ್ದು ದಿವಾನ ಮೇಲೆಲ್ಲ ಮಲ್ಕೊಂಡು ಅಭ್ಯಾಸ ಇದೆಯಲ್ಲ, ಮಲ್ಕೋ. ಅಲ್ಲಿ ಇಬ್ರು ಮಲ್ಕೊಳಕ್ಕಾಗಲ್ಲ, ನಾನು ನೆಲದ ಮೇಲೇ ಮಲ್ಗ ಅಭ್ಯಾಸ. ಹಂಗೆ ಅದ್ರ ಮೇಲೆಲ್ಲ ಮಲ್ಕೊಂಡು ಅಭ್ಯಾಸ ಅಲ್ಲ, ಯಾರು ಬಂದರೆ ಕೂತ್ಕೊಳ್ಳಿ ಅಂತ ಹಾಕಿದ್ದೀನಿ. ಅದು ಅಪ್ಪಯ್ಯ ಕೊಟ್ಟಿದ್ದು. ಅವ್ರ ಮನೇಲಿ 3-4 ಇದ್ದು, ಅದಕ್ಕೆ ನಮ್ಮ ಮನೆಗೆ ಒಂದಿರಲಿ, ನಾನು ಬಂದಾಗ ಕೂತ್ಕೊಳಕ್ಕಾಯ್ತಿತ್ತೆ ಕಣಪ್ಪ ಅಂತ ಹೇಳಿ ಕೊಟ್ಟಿರೋದು. ನೀನು ಹೋಗಿ ಅಲ್ಲಿ ಮಲ್ಕೋ. ಸರಿ ತಿಪ್ಪೇಸ್ವಾಮಿ. ಮತ್ತೆ ನೋಡವ ಚೈತ್ರ, ನಾನು ಮರ್ತೇ ಬಿಟ್ಟಿದ್ದೆ. ನಾಳೆ ಬೆಳಿಗ್ಗೆ ನಾನು ಮೊಬ್ಬಿಗೆ ಎದ್ದು ಹೋಗ್ತೀನಿ ಗದ್ದೆತ್ತಕ್ಕೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 6 ಗಂಟೆ ಆಯ್ತೈತೆ ನೋಡು. ನಡ್ಕೊಂಡು ಹೋಗ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಮೊಬ್ಬಿಗೆ ಹೋಗ್ತೀನಿ. ನೀನು ಆರಾಮಾಗಿ ಇಲ್ಲಿ ಮಲ್ಕೋ, ಸರಿನಾ? ಯಾಕೆ ಅಷ್ಟು ಬೆಳಗ್ಗೆನೆ ಹೋಗ್ತೀಯಾ? ಹೋಗು ನಿಧಾನಕ್ಕೆ, ಟಿಫನ್ ಗಿಫನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಅಯ್ಯೋ, ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಅಲ್ಲಿ ಮೊಲಗಳು, ಕಾಡಿಲಿ ಹೆಗ್ಣಗಳೆಲ್ಲ ಕಡಲೆಕಾಯಿನ ತಿನ್ಕೊಂಡ್ಬಿಟ್ಟಿರ್ತವೆ. ಆವಾಗ ನನಗೆ ಕಣವ ಉಳ್ತಾಯ ಸಿಗಕ್ಕಿಲ್ಲ. ನಾವಿಲ್ಲ ಅಂದರೆ ಸಾಕು, ಇಲ್ದಿರೋ ಸಮಯ ನೋಡಿಕೊಂಡು ಚೆನ್ನಾಗಿ ಗವ್ಕ ಗವ್ಕ ಅಂತ ಎಲ್ಲನೂ ಬುಡ ಸಮೇತ ಎಲ್ಲ ತಿನ್ಕೊಂಡ್ಬಿಟ್ಟಿರ್ತವೆ. ಅಷ್ಟೇ ಆಮೇಲೆ ನಾನು ಇಷ್ಟಪಟ್ಟು ಯಾರ ಹಾಕಿರೋದೀನಿ, ಈ ಸಲಿನಾದ್ರೂ ನೀಟಾಗೆ ಫಲ ಸಿಕ್ಕಿದ್ರೆ ಸಾಕು ಅಂತ ಆಸೆ ಪಟ್ಟಿವ್ನಿ. ಈ ಸಲ ಸಿಗ್ಲೇಬೇಕು. ಆಮೇಲೆ ನೋಡು, ನಿನಗೆ ಹೆಂಗಿದ್ರು ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಅಲ್ಲ. ತಿಂಡಿನೂ ಮಾಡಿ ಇಟ್ಬಿಟ್ಟು ಹೋಯ್ತೀನಿ, ರೊಟ್ಟಿನ ತಟ್ಟಿರ್ತೀನಿ, ಚಟ್ನಿನೂ ಕಲ್ಲಲ್ಲಿ ರುಬ್ಕೊಟ್ಟಿರ್ತೀನಿ, ಎಲ್ಲ ಅಡುಗೆ ಮಾಡಿ ಮುಚ್ಚಿ ಇಟ್ಬಿಟ್ಟು ಹೋಗಿರ್ತೀನಿ. ಬಿಸಿ ಬಿಸಿ ಇದ್ದಂಗೆ ಬೇಗ ಎದ್ದು ತಿನ್ಬಿಡು, ಸರಿನಾ? ನಾನು ಮಾಡ್ಕೊಂಡು ತಿಂಡಿನ ತಗೊಂಡೋಗಿರ್ತೀನಿ, ಮಧ್ಯಾಹ್ನಕ್ಕೂ ಅದೇ ಇರ್ತೈತೆ. ನಾನು ಒಂಚೂರು ಹೆಚ್ಚು ಕಮ್ಮಿ ಆಯ್ತೈತೆ, 1-2 ಗಂಟೆ 3 ಗಂಟೆ ಆಯ್ತೈತೆ. ಮತ್ತೆ ಬರ್ತೀನಿ, ಮತ್ತೆ ನಿಂಗೆ ಏನಾದ್ರೂ ಮಾಡಿಕೊಟ್ಬಿಟ್ಟು ಪುನಃ ಮಧ್ಯಾಹ್ನದಕ್ಕೆ ಏನಾರ ನಿಂಗೆ ಮಾಡಬೇಕಲ್ಲ, ಹೊಟ್ಟೆ ಸಿತರ್ತೈತಲ್ಲ, ಬಂದು ಮಾಡಿಕೊಟ್ಬಿಟ್ಟು ಪುನಃ ಹೋಯ್ತೀನಿ, ಸರಿನಾ? ಹೌದಾ ತಿಪ್ಪೇಸ್ವಾಮಿ, ನೀನೆಷ್ಟು ಒಳ್ಳೆಯವನು. ನಿನ್ನನ್ನು ಪಡೆಯೋದಕ್ಕೆ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸಾಕು ನನ್ನನ್ನು ಹೊಗಳಿದ್ದು. ಇವಾಗ ಆರಾಮಾಗಿ ಹೋಗಿ ಮಲ್ಕೋ. ಬೆಳಿಗ್ಗೆ ಎದ್ದು ನಿಂಗೆ ತಿಂಡಿ ಪಂಡಿ ಮಾಡಿಕ್ಬಿಟ್ಟು ಹೋಗ್ತೀನಿ. ಮಾದ್ರೆ ಹುಷಾರು, ಅಕ್ಕಪಕ್ಕದವ್ರ ಜೊತೆ ಯಾನು ಮಾತಾಡೋಕೆ ಹೋಗ್ಬೇಡ, ಸರಿ ಇಲ್ಲ? ಇಲ್ಲಿ ಸ್ವಲ್ಪ ಅದು ಇದು ಅಂತ ಮಾತಾಡಿ ಹೇಳಿ ಮನ್ಸನ್ನ ನೋವು ಮಾಡೋರೇ ಜಾಸ್ತಿ ಇರ್ತಾರೆ. ಚೈತ್ರ, ಯಾರ ಮಾತನ್ನು ಕೇಳಬೇಡ, ಸರಿನಾ? ನನಗೆ ಹೇಳ್ಕೊಡ್ತೀಯ ನೀನು? ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ಯಾರ ಮಾತು ಕೇಳಲ್ಲ. ನಾನು ನಿನ್ನ ಜೊತೆ ಬಂದರೆ, ಇಲ್ಲಾಂದ್ರೆ ಅಮ್ಮನ ಜೊತೆ ಮಾತಾಡ್ತೀನಿ, ಇಲ್ಲ ನಿಮ್ಮ ಅಪ್ಪಯ್ಯನ ಜೊತೆ ಮಾತಾಡ್ತೀನಿ, ಸರಿನಾ? ಸರಿ ಕಣವ, ಆತು, ಹೋಗಿ ಮಲ್ಕೋಗು. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.